ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಕೇಸ್ ತನಿಖೆ ವೇಳೆ ಮತ್ತಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇರೋದು. ಹಮಾಸ್ ಮಾದರಿಯಲ್ಲಿ ಡ್ರೋನ್ ರಾಕೆಟ್ ದಾಳಿಗೆ ಸಂಚು ರೂಪಿಸಲಾಗಿತ್ತು. ಡ್ರೋನ್ ಅಥವಾ ಚಿಕ್ಕ ರಾಕೆಟ್ ಮೂಲಕ ದಾಳಿಗೆ ಸಂಚನ್ನು ರೂಪಿಸಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಜೈಷ್ ಉಗ್ರ ಸಂಘಟನೆಯ ಉಗ್ರ ಬಿಲಾಲ್ ವಿಚಾರಣೆಯ ವೇಳೆ ಮಾಹಿತಿಗಳು ಸಿಗ್ತಾ ಇದೆ. ಎನ್ಐಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖಾ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಹೊರಗೆ ಬರ್ತಾ ಇದೆ. ಹಮಾಸ್ ಮಾದರಿಯಲ್ಲಿ ಡ್ರೋನ್ ಅಥವಾ ರಾಕೆಟ್ ದಾಳಿಗೆ ಕೂಡ ಇವರು ಸಂಚು ರೂಪಿಸಿದ್ರು ಅಂತ. ಅಂದ್ರೆ ಈ ಕಾರ್ ಬ್ಲಾಸ್ಟ್ ಆಯ್ತು ನೋಡಿ, ಇದಕ್ಕಿಂತ ಮುಂಚಿತವಾಗಿ ಇವರು ಬೇರೆ ಬೇರೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡ್ರೋನ್ ಮುಖಾಂತರವಾಗಿ, ಇಲ್ಲಾಂದ್ರೆ ಚಿಕ್ಕ ರಾಕೆಟ್ ಅಂತೆ, ಅದರ ಮುಖಾಂತರವಾಗಿ ದಾಳಿ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಜೈಷ್ ಉಗ್ರ ಸಂಘಟನೆಯ ಉಗ್ರ ಬಿಲಾಲ್ ವಿಚಾರಣೆಯ ಸಂದರ್ಭದಲ್ಲಿ ಸಿಕ್ಕಂತ ಸ್ಫೋಟಕ ಮಾಹಿತಿ. ಎನ್ಐಎ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಹಿರಂಗ ಆಗ್ತಾ ಇರುವಂಥದ್ದು. ಈಗ ಆ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟದಲ್ಲಿ ಈಗಾಗಲೇ 15 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಇದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ಗಳ ಗ್ಯಾಂಗ್ಗೆ ಸಿಕ್ಬಿಟ್ಟಿತ್ತು. ಇವ್ರುಗಳ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ರು. ಸ್ಫೋಟ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇತ್ತು. ಇವ್ರದ್ದೊಂದು ಟೀಮ್ ಎಲ್ಲ ಕಡೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿತ್ತು. ಈ ತನಿಖೆಯಲ್ಲಿ ಕಾರ್ ಕೊಟ್ಟವನು, ಮನೆ ಕೊಟ್ಟವನು, ಸ್ಫೋಟಕ ವಸ್ತುಗಳನ್ನು ತಂದು ಕೊಡ್ತಾ ಇದ್ದವನು, ರಾಕೆಟ್ ಏನೋ ಚಿಕ್ಕದ ರಾಕೆಟ್ ಅಂತೆ, ಮತ್ತೆ ಡ್ರೋನ್ ಅಂತೆ, ಇದ್ರ ಮುಖಾಂತರವಾಗಿ ದಾಳಿ ಮಾಡೋದಕ್ಕೆ ಅಂತ ಟೆಕ್ನಿಕಲ್ ಆಗಿ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಹೆಲ್ಪ್ ಮಾಡ್ತಾ ಇದ್ದವನು, ಇವ್ರನ್ನೆಲ್ಲ ಬಂಧಿಸಲಾಗಿದೆ. ಈ ಸಂದರ್ಭದಲ್ಲಿ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಕೂಡ ಹೊರಗೆ ಬರ್ತಾ ಇರುವಂಥದ್ದು. ಎನ್ಐಎ ತನ್ನ ತನಿಖೆಯನ್ನ ಚುರುಕುಪಡಿಸ್ತಾ ಇದ್ದ ಹಾಗೇನೆ ಕೆಲವೊಂದು ಭಯಾನಕ ಸತ್ಯಗಳು ಗೊತ್ತಾಗ್ತಾ ಇದೆ. ಈ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈಗ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಕೆಲವರನ್ನ ಬಂಧಿಸಬಹುದಾದ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗಾಗಿ ಬಲೆ ಬೀಸಲಾಗಿದೆ. ಯಾಕಂದರೆ ಒಬ್ಬರೋ ಇಬ್ಬರೋ ಈ ಥರದ ಸಂಚು ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಗ್ಯಾಂಗೇ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ.